ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಮೊದಲೇ ರೈತ ಬರದಿಂದ ಕಂಗೆಟ್ಟಿದ್ದಾನೆ. ಇದರ ನಡುವೆನೇ ಜಿಂಕೆಗಳ ಕಾಟ ಮಿತಿಮೀರಿರುವ ಪರಿಣಾಮವಾಗಿ ಅನ್ನದಾತ ಮತ್ತೊಂದು ರೀತಿಯಲ್ಲಿ ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಬೆಳೆದಂತಹ ಅಲ್ಪ ಸ್ವಲ್ಪ ಬೆಳೆಗೂ ಸಹ ಈ ಜಿಂಕೆಗಳು ಕೂತು ತರಲಾರಂಭಿಸಿದ್ದಾವೆ. ಏನೆಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಜಿಂಕೆಗಳ ಬಗ್ಗೆ ಹೇಳ್ತಾ ಇದ್ದೆ. ಈಗ ಏನಾಗಿದೆ, ಕಾಡಿನಲ್ಲಿಗಿಂತ ಜಾಸ್ತಿ ಈಗ ನಾಡಿನಲ್ಲಿನೇ ಅಂದರೆ ಈ ಒಂದು ಏನು ಕೃಷಿ ಭೂಮಿನಲ್ಲಿ ಹೆಚ್ಚಾಗಿ ಅಡ್ಡಾಡುವಂಥ ಪರಿಸ್ಥಿತಿ ಈಗ ಜಿಂಕೆಗಳು ನಿರ್ಮಾಣವಾಗಿದೆ. ಏನು ಫಾರೆಸ್ಟ್ನಲ್ಲಿ ಹೆಚ್ಚು ಕಡಿಮೆ ಏನು ಈ ಸಾರಿ ಬರ ಬಂದಿರೋ ಕಾರಣಕ್ಕಾಗಿ ಮತ್ತು ಬಹಳಷ್ಟು ಕಡೆ ಏನಂದರೆ ಏನು ಅಲ್ಲಿ ಆಹಾರ ಆರಿಸ್ಕೊಂಡು ಏನಂದರೆ ಈಗ ಹೊಲಗಳಿಗೆ ದಾಳಿಡುವಂತಹ ಪರಿಸ್ಥಿತಿ ಬಂದಿರೋದ್ರಿಂದಾಗಿ ರೈತ, ಅದರಲ್ಲೂ ವಿಶೇಷವಾಗಿ ಏನು ಮುಂಗಾರು ಬೆಳೆ ಬಿತ್ತಿದಂತಹ ಅನ್ನದಾತ ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಧಾರವಾಡ ಜಿಲ್ಲೆ ಬೇರೆ ಬೇರೆ ಕಡೆ ಈಗ ಜಿಂಕೆಗಳ ಹಾವಳಿ ಮಿತಿಮೀರಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಕುಂದಗೋಳ ತಾಲೂಕಿನಲ್ಲಿ ಏನು ಅಂದರೆ ಎಲ್ಲಿ ಬಯಲುಸೀಮೆ ಪ್ರದೇಶ ಇದೆ, ಆ ಒಂದು ಬಯಲುಸೀಮೆ ಪ್ರದೇಶದಲ್ಲಿ ಮತ್ತೇನು ಹೆಸರು, ಉದ್ದು ಮತ್ತು ಏನು ಶೇಂಗಾ ಇತ್ಯಾದಿ ಬೆಳೆ ಎಲ್ಲೆಲ್ಲಿ ಹಾಕಿದ್ದಾರೆ ಅಲ್ಲಿ ಈ ಒಂದು ಜಿಂಕೆಗಳು ಒಂದು ದಾಳಿ ಮಾಡ್ತಾ ಇದ್ದಾವೆ. ಅದು ಏನು ಒಂದು ಅಥವಾ ಎರಡು ಏನು ಜಿಂಕೆ ದಾಳಿ ಮಾಡಿದ್ರೆ ಏನೋ ಒಂದು ಹೋಗಲಿ ಬಿಡು ಅಂತ ಅನ್ಬೋದು. ಆದರೆ ಹಿಂಡಾಗಿ ಹತ್ತಾರು ಜಿಂಕೆಗಳು ಏಕಕಾಲಕ್ಕೆ ಹೊಲಗಳಿಗೆ ದಾಳಿ ಮಾಡ್ತಾ ಇದ್ದಾವೆ. ಹೊಲಗಳಲ್ಲಿ ಬಂದು ಒಂದು ಕಡೆ ಏನು ಬೆಳೆನ ಏನು ಈಗ ಬೆಳೆದು ನಿಂತ ಬೆಳೆನ ಒಂದಷ್ಟು ಜುಟ್ಟು ಕಡಿಯುವಂಥ ಕೆಲಸ ಒಂದು ಕಡೆ ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಏನು ಮನಸ್ಸಿಗೆ ಬಂದಂಗೆ ಅಂದರೆ ಅದು ಎಲ್ಲೆಲ್ಲಿ ಅಡ್ಡಾಡುತ್ತೆ ಅಲ್ಲೆಲ್ಲ ತುಳಿದು ಹಾಕೋದ್ರಿಂದಾಗಿ ಏನು ಚಿಗುರು ಇರ್ಬೋದು, ಬೇರೆ ಬೇರೆ ಏನು ಆ ಬೆಳೆನೇ ಹಾನಿ ಆಗ್ತದೆ. ಅಂದರೆ ತಿನ್ನೋದಕ್ಕಿಂತ ಜಾಸ್ತಿ ಹಾಳು ಮಾಡೋದೇ ಜಾಸ್ತಿ ಹಾಳಾಗ್ತಿರೋದೇ ಜಾಸ್ತಿ ಆಗಿರೋದ್ರಿಂದಾಗಿ ಈ ಒಂದು ಜಿಂಕೆಗಳ ಕಾಟದಿಂದ ರೈತರು ಬೇಸತ್ತಿದ್ದಾರೆ. ಇದು ಬರೀ ಏನು ಈ ವರ್ಷದ ಸಮಸ್ಯೆನೂ ಅಲ್ಲ, ಪ್ರತಿ ವರ್ಷ ಹೆಚ್ಚು ಕಡಿಮೆ ಈ ಸಂದರ್ಭದಲ್ಲಿ ಈ ಒಂದು ಜಿಂಕೆಗಳ ಕಾಟ ಆಗ್ತಾನೆ ಇರ್ತದೆ. ಅದು ಏನು ಮುಂಗಾರು, ವಿಶೇಷವಾಗಿ ಮುಂಗಾರು ಬೆಳೆ ಸಂದರ್ಭದಲ್ಲಿ ಈ ಒಂದು ಜಿಂಕೆಗಳ ಕಾಟ ಪುನರಾವರ್ತನೆ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಈ ಫಾರೆಸ್ಟ್ದವರು ಸಹ ಏನು ಗ್ರಾಮಸ್ಥರು ದೂರು ಕೊಟ್ಟಿರೋಂಥ ಸಂದರ್ಭದಲ್ಲಿ ಏನು ಫಾರೆಸ್ಟ್ದವರು ಬರ್ತಾರೆ, ಹೋಗ್ತಾರೆ, ನೋಡಿ ಪರಿಶೀಲನೆ ಮಾಡ್ತಾರೆ, ಮತ್ತು ಅದೇ ಕ್ರಮ ಕೈಗೊಳ್ತೀವಿ ಅಂತಾರೆ. ಆದರೆ ಆ ಕ್ರಮ ಕಟ್ಟುನಿಟ್ಟಾಗಿ ಆಗದೇ ಇರೋದ್ರಿಂದಾಗಿ ಜಿಂಕೆಗಳಿಂದ ಒಂದು ಏನು ಬಾಧಿತರಾಗಿದ್ದಾರೆ, ಅವರ ಗೋಳು ಯಾರು ಕೇಳೋರೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಏನು ಕುಂದಗೋಳ ತಾಲೂಕಿನ ಗುಡೇನ ಕಟ್ಟಿರ್ಬೋದು ಮತ್ತು ಬೇರೆ ಬೇರೆ ಊರುಗಳಲ್ಲಿ ಏನಂದರೆ ಈಗ ಹಿಂಡುಗಟ್ಟಲೆ ಬಂದಂತಹ ಜಿಂಕೆಗಳು ಏನಂದರೆ ಅಲ್ಲಿ ಏನು ಹೊಲಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಹೊಲಗಳಲ್ಲಿ ಏನು ಬೇಕಾಬಿಟ್ಟು ಜಂಪ್ ಮಾಡಿಕೊಂಡು ಜಿಗಿತಾನೆ ಓಡಾಡ್ತಾ ಅಡ್ಡಾಡ್ತಾ ಏನಂದರೆ ಬೆಳೆನ ಹಾನಿ ಮಾಡ್ತಾ ಇದ್ದಾವೆ. ಈಗ ಏನು ಅಲ್ಲಿ ಅದಕ್ಕಾಗಿಯೇ ಒಂದು ಪ್ರತ್ಯೇಕವಾಗಿ ಏನು ಆ ಒಂದು ಜಿಂಕೆಗಳ ಕಾವಲಿಗೆಯಾಗಿಯೇ ಒಬ್ಬರನ್ನ ನಿಯೋಜನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಪ್ರತಿ ಬಾರಿ ಅಟ್ಲೀಸ್ಟ್ ಏನೋ ಒಂದು ಮುಂಗಾರು ಬೆಳೆಯಲ್ಲಿ ಉತ್ತಮ ಬೆಳೆ ಆಗ್ತಾ ಇದ್ದರಿಂದಾಗಿ ಒಂದಷ್ಟು ಬೆಳೆ ಬರುತ್ತನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಈ ಬಾರಿ ಏನು ಮುಂಗಾರಿನಲ್ಲಿ ಮಳೆ ಕೈ ಕೊಟ್ಟಿರೋದ್ರಿಂದಾಗಿ ಏನು ಅಲ್ಪ ಸ್ವಲ್ಪ ಬೆಳೆನ ಉಳಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿರುವಂತಹ ರೈತರಿಗೆ ಈ ಒಂದು ಏನು ಜಿಂಕೆಗಳು ಆಘಾತ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು. ಆ ಜಿಂಕೆಗಳ ಹಿಂಡಿನ ಒಂದು ಹಾವಳಿಯಿಂದಾಗಿ ಏನು ಇರೋ ಬೆಳೆನೂ ಅಲ್ಪ ಸ್ವಲ್ಪ ಬೆಳೆದಂತಹ ಬೆಳೆನೂ ಸಹ ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಕಿದ ಬಂಡವಾಳನೂ ಇಲ್ಲ, ಮತ್ತೊಂದು ಕಡೆ ಬೆಳೆನೂ ಇಲ್ಲ. ಈ ಕಡೆ ಏನು ಕೊನೆಗೆ ಏನಂದರೆ ಮೇವು ಸಿಗ್ತದಂದರೆ ಆ ಮೇವನ್ನು ಸಹ ಜಿಂಕೆಗಳು ತಿಂದು ಹಾಕೋದ್ರಿಂದಾಗಿ ಏನು ರೈತರಿಗೆ ಸಮಸ್ಯೆಗಳ ಸರಮಾಲೆನೇ ಎದುರಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಅಂತೇಳಿ ಅಲ್ಲಿನ ವಿವಿಧ ಗ್ರಾಮಸ್ಥರು ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಈ ಒಂದು ಜಿಂಕೆಗಳ ನಿಯಂತ್ರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಅವು ಫಾರೆಸ್ಟ್ ಅರಣ್ಯದಿಂದ ಹೊರ ಬರಲಾರದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಂದು ಇಲ್ಲಾಂದರೆ ಈಗೇನು ಬಂದಿದ್ದಾವೆ, ಇಲ್ಲೆಲ್ಲ ಹೊಲಗಳೆಲ್ಲ ಅಡ್ಡಾಡ್ತಾ ಇದ್ದಾವೆ, ಆ ಜಿಂಕೆಗಳನ್ನ ಹಿಡಿದುಕೊಂಡು ಮತ್ತೆ ಅರಣ್ಯಕ್ಕೆ ಬಿಟ್ಟು ಬರಬೇಕು. ಅದು ಆಗದೇ ಇದ್ದಲ್ಲಿ ಕನಿಷ್ಠ ಅದಕ್ಕೆ ಜಿಂಕೆಗಳ ವನ ಮಾಡಿಬಿಟ್ಟು ಅಲ್ಲಿ ಈ ಎಲ್ಲ ಜಿಂಕೆಗಳನ್ನ ತೆಗೆದುಕೊಂಡು ಹೋಗಿ ಇಡಬೇಕು. ಆ ಸಾರ್ವಜನಿಕರಿಗೆ ಅದರಲ್ಲೂ ಹೊಲಗಳಿಗೆ ಲಗ್ಗೆ ಹಾಕದ ರೀತಿಯಲ್ಲಿ ನುಗ್ಗಿ ಬೆಳೆ ಹಾನಿ ಮಾಡದ ರೀತಿಯಲ್ಲಿನೇ ಕ್ರಮ ಕೈಗೊಳ್ಳಬೇಕು. ಮತ್ತು ಈಗೇನು ಬೆಳೆ ಹಾನಿಯಾಗಿದೆ, ಈ ಬೆಳೆ ಹಾನಿಗೆ ಸಹ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ರೈತರು ಆಗ್ರಹ ಮಾಡ್ತಾಯಿದ್ದಾರೆ. ಅರಣ್ಯ ಇಲಾಖೆಗೆ ಈಗಾಗಲೇ ಹಲವಾರು ಬಾರಿ ಮನವಿ ಕೊಟ್ಟಿರುವಂತಹ ರೈತರು ಈಗ ಅನಿವಾರ್ಯವಾಗಿ ತಮ್ಮ ಹೊಲಗಳಲ್ಲಿ ತಾವೇ ಜಿಂಕೆಗಳನ್ನ ಓಡಿಸ್ಲಿಕ್ಕೆ ತಾವೇ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ರೀತಿಯಲ್ಲಿ ರೈತನದ್ದು ಅಸಹಾಯಕ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಹಾಕಿದಂಥ ಬೆಳೆ ಕೈಗೆ ಎಟುಕ್ತಾ ಇಲ್ಲ, ಮತ್ತೊಂದು ಕಡೆ ಇದ್ದ ಅಲ್ಪ ಸ್ವಲ್ಪ ಬೆಳೆನೂ ಮುಂದೆ ಏನದು ಫಸಲು ಕೊಡ್ತದನ್ನೋ ಒಂದು ಖಾತ್ರಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಜಿಂಕೆಗಳ ಹಾವಳಿಯಿಂದಾಗಿ
ಆ ಫಸಲು ಸಹ ಕೈಗೆ ಸಿಗಲಾರ್ದ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಗಂಭೀರ ಚಿಂತನೆ ಮಾಡಿ ಜಿಂಕೆಗಳ ಒಂದು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಬೇಕಂತೇಳಿ ಏನು ವಿವಿಧ ಗ್ರಾಮಸ್ಥರು ಅರಣ್ಯ ಇಲಾಖೆಯನ್ನು ಆಗ್ರಹಿಸ್ತಾ ಇದ್ದಾರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.